ಇರಾನ್ ಮಧ್ಯಪ್ರಾಚ್ಯ ರಾಷ್ಟ್ರಗಳ ವಿರುದ್ಧ ರಣಭೀಕರವಾದಂಥ ಯುದ್ಧವನ್ನೇ ಸಾರಿದೆ. 6 ತಿಂಗಳ ಮಹಾಯುದ್ಧ ಇದು. ಮಧ್ಯಪ್ರಾಚ್ಯವನ್ನ ಚಿಂದಿ ಮಾಡ್ತಾ ಇದೆ ಇರಾನ್. ಈ ಯುದ್ಧದ ಬಗ್ಗೆ ತೀರ್ಮಾನಕ್ಕೆ ಬರೋದು ಇರಾನ್. ಬರೋಬ್ಬರಿ 6 ತಿಂಗಳಿನಿಂದ ಯುದ್ಧಕ್ಕೆ ಇರಾನ್ ತಯಾರಿಯನ್ನ ಮಾಡಿಕೊಂಡಿತ್ತು. ಅದೇ ಕಾರಣಕ್ಕೆ ಹಳೆ ಮಿಸೈಲ್ಗಳನ್ನ ಬಳಸ್ತಾ ಇದೆ ಇರಾನ್. ಮಾಡರ್ನ್ ಮಿಸೈಲ್ ಹೊರಬಂದ್ರೆ ಹಲ್ಚಲ್ ಆಗತ್ತೆ. ಹಲ್ಚಲ್ ಅನ್ನೋದಕ್ಕಿಂತ ಭೀಕರವಾಗುತ್ತೆ ಪರಿಸ್ಥಿತಿ. ಇರಾನ್ ಅಸ್ತ್ರಗಳ ಬಗ್ಗೆ ತಿಳಿದು ಅಮೆರಿಕ ಈಗ ಬೆಚ್ಚಿ ಬಿದ್ದಿದೆ. 4 ರಿಂದ 5 ವಾರದ ಯುದ್ಧ ಸಿದ್ಧತೆಯನ್ನ ಯುಎಸ್ಎ ಮಾಡಿಕೊಂಡಿದೆ, ಅಮೆರಿಕ ಮಾಡಿಕೊಂಡಿದೆ. ಆದ್ರೆ 180 ರಿಂದ 200 ದಿನ ಯುದ್ಧ ನಡೆಯುವ ನಿರೀಕ್ಷೆ ಇದೆ. ಸ್ಫೋಟಕ ಮಾಹಿತಿಗಳನ್ನ ಹೊರಗೆಡವಿದ ಅಮೆರಿಕ ಇರಾನ್ನ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂತಹ ಚಿತ್ರಣವನ್ನ ಈಗ ಅವಲೋಕಿಸಿದೆ. ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನ ಹೆಚ್ಚಿಸಿದ ಸೆಂಟ್ರಲ್ ಕಮಾಂಡ್. ಆ ಮೂಲಕ ಅವರ ಎಲ್ಲ ಕಾರ್ಯತಂತ್ರವನ್ನ ತಿಳಿಯೋದಕ್ಕೆ ವಿಶ್ವದ ದೊಡ್ಡಣ್ಣ ಎಂದು ಹೇಳಿಕೊಳ್ಳುತ್ತದೆ ಅಮೆರಿಕ. ಇರಾನ್ ಮುಂದೆ ತಲೆ ಬಗ್ಗಿಸಬಾರದು ಅಥವಾ ತಲೆ ತಗ್ಗಿಸಬಾರದು ಅನ್ನುವಂತ ಲೆಕ್ಕಾಚಾರ ವಿಶ್ವದ ದೊಡ್ಡಣ್ಣ ಅಮೆರಿಕದ್ದಾಗಿದೆ. ಇರಾನ್ ಮುಣಿಯೋವರೆಗೂ ಕೂಡ ಟ್ರಂಪ್ ಹಿಂದೆ ಸರಿಯೋ ಮಾತಿಲ್ಲ ಅನ್ನೋ ರೀತಿಯಲ್ಲಿ ಅವರ ನಡವಳಿಕೆಗಳು ಕಂಡು ಬರ್ತಾ ಇದೆ. ಅತ್ತ ಇಸ್ರೇಲ್ ಕೂಡ ಇರಾನ್ ವಿರುದ್ಧ ಕೆರಳಿ ನಿಂತಿದೆ. ಯಹೂದಿ ಅಸ್ತಿತ್ವಕ್ಕೆ ಇರಾನ್ ಅಪಾಯ ಎಂದುಕೊಂಡಿರೋ ಇಸ್ರೇಲ್, ಇರಾನ್ನ ಅಣ್ವಸ್ತ್ರಗಳನ್ನ ನಾಶ ಮಾಡೋದು ಇಸ್ರೇಲ್ ಎಲ್ಲಾ ಪ್ಲಾನ್ ಮಾಡಿತ್ತು. ಅಣ್ವಸ್ತ್ರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿತ್ತು. ಆದ್ದರಿಂದ ನೇತನ್ಯಾಹು ಹಿಂದೆ ಹೆಜ್ಜೆ ಇಡೋದು ಡೌಟ್. ಹಾಗಾಗಿ ಇರಾನ್ ಅನ್ನುವಂತ ರಾಷ್ಟ್ರಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ಕೂಡ ಈಗ ಹೇಗಾದ್ರೂ ಮಾಡಿ ಇರಾನ್ ಅನ್ನ ಮಣಿಸಲೇಬೇಕು ಅಂತೇಳಿ ಹೊರಟಿದೆ. ಇರಾನ್ ಕೂಡ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿ, ಸಿದ್ಧತೆ, ಸನ್ನದ್ಧ ಸ್ಥಿತಿ ಎಲ್ಲವೂ ಕೂಡ ಮಾಡಿಕೊಂಡಿದೆ. ಇರಾನ್ ಮಧ್ಯಪ್ರಾಚ್ಯ ರಾಷ್ಟ್ರಗಳ ವಿರುದ್ಧ ರಣಭೀಕರವಾದಂಥ ಯುದ್ಧವನ್ನೇ ಸಾರಿದೆ. 6 ತಿಂಗಳ ಮಹಾಯುದ್ಧ ಇದು. ಮಧ್ಯಪ್ರಾಚ್ಯವನ್ನ ಚಿಂದಿ ಮಾಡ್ತಾ ಇದೆ ಇರಾನ್. ಈ ಯುದ್ಧದ ಬಗ್ಗೆ ತೀರ್ಮಾನಕ್ಕೆ ಬರೋದು ಇರಾನ್. ಬರೋಬ್ಬರಿ 6 ತಿಂಗಳಿನಿಂದ ಯುದ್ಧಕ್ಕೆ ಇರಾನ್ ತಯಾರಿಯನ್ನ ಮಾಡಿಕೊಂಡಿತ್ತು. ಅದೇ ಕಾರಣಕ್ಕೆ ಹಳೆ ಮಿಸೈಲ್ಗಳನ್ನ ಬಳಸ್ತಾ ಇದೆ ಇರಾನ್. ಮಾಡರ್ನ್ ಮಿಸೈಲ್ ಹೊರಬಂದ್ರೆ ಹಲ್ಚಲ್ ಆಗತ್ತೆ. ಹಲ್ಚಲ್ ಅನ್ನೋದಕ್ಕಿಂತ ಭೀಕರವಾಗುತ್ತೆ ಪರಿಸ್ಥಿತಿ. ಇರಾನ್ ಅಸ್ತ್ರಗಳ ಬಗ್ಗೆ ತಿಳಿದು ಅಮೆರಿಕ ಈಗ ಬೆಚ್ಚಿ ಬಿದ್ದಿದೆ. 4 ರಿಂದ 5 ವಾರದ ಯುದ್ಧ ಸಿದ್ಧತೆಯನ್ನ ಯುಎಸ್ಎ ಮಾಡಿಕೊಂಡಿದೆ, ಅಮೆರಿಕ ಮಾಡಿಕೊಂಡಿದೆ. ಆದ್ರೆ 180 ರಿಂದ 200 ದಿನ ಯುದ್ಧ ನಡೆಯುವ ನಿರೀಕ್ಷೆ ಇದೆ. ಸ್ಫೋಟಕ ಮಾಹಿತಿಗಳನ್ನ ಹೊರಗೆಡವಿದ ಅಮೆರಿಕ ಇರಾನ್ನ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂತಹ ಚಿತ್ರಣವನ್ನ ಈಗ ಅವಲೋಕಿಸಿದೆ. ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನ ಹೆಚ್ಚಿಸಿದ ಸೆಂಟ್ರಲ್ ಕಮಾಂಡ್. ಆ ಮೂಲಕ ಅವರ ಎಲ್ಲ ಕಾರ್ಯತಂತ್ರವನ್ನ ತಿಳಿಯೋದಕ್ಕೆ ವಿಶ್ವದ ದೊಡ್ಡಣ್ಣ ಎಂದು ಹೇಳಿಕೊಳ್ಳುತ್ತದೆ ಅಮೆರಿಕ. ಇರಾನ್ ಮುಂದೆ ತಲೆ ಬಗ್ಗಿಸಬಾರದು ಅಥವಾ ತಲೆ ತಗ್ಗಿಸಬಾರದು ಅನ್ನುವಂತ ಲೆಕ್ಕಾಚಾರ ವಿಶ್ವದ ದೊಡ್ಡಣ್ಣ ಅಮೆರಿಕದ್ದಾಗಿದೆ. ಇರಾನ್ ಮುಣಿಯೋವರೆಗೂ ಕೂಡ ಟ್ರಂಪ್ ಹಿಂದೆ ಸರಿಯೋ ಮಾತಿಲ್ಲ ಅನ್ನೋ ರೀತಿಯಲ್ಲಿ ಅವರ ನಡವಳಿಕೆಗಳು ಕಂಡು ಬರ್ತಾ ಇದೆ. ಅತ್ತ ಇಸ್ರೇಲ್ ಕೂಡ ಇರಾನ್ ವಿರುದ್ಧ ಕೆರಳಿ ನಿಂತಿದೆ. ಯಹೂದಿ ಅಸ್ತಿತ್ವಕ್ಕೆ ಇರಾನ್ ಅಪಾಯ ಎಂದುಕೊಂಡಿರೋ ಇಸ್ರೇಲ್, ಇರಾನ್ನ ಅಣ್ವಸ್ತ್ರಗಳನ್ನ ನಾಶ ಮಾಡೋದು ಇಸ್ರೇಲ್ ಎಲ್ಲಾ ಪ್ಲಾನ್ ಮಾಡಿತ್ತು. ಅಣ್ವಸ್ತ್ರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿತ್ತು. ಆದ್ದರಿಂದ ನೇತನ್ಯಾಹು ಹಿಂದೆ ಹೆಜ್ಜೆ ಇಡೋದು ಡೌಟ್. ಹಾಗಾಗಿ ಇರಾನ್ ಅನ್ನುವಂತ ರಾಷ್ಟ್ರಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ಕೂಡ ಈಗ ಹೇಗಾದ್ರೂ ಮಾಡಿ ಇರಾನ್ ಅನ್ನ ಮಣಿಸಲೇಬೇಕು ಅಂತೇಳಿ ಹೊರಟಿದೆ. ಇರಾನ್ ಕೂಡ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿ, ಸಿದ್ಧತೆ, ಸನ್ನದ್ಧ ಸ್ಥಿತಿ ಎಲ್ಲವೂ ಕೂಡ ಮಾಡಿಕೊಂಡಿದೆ. ಇರಾನ್ ಮಧ್ಯಪ್ರಾಚ್ಯ ರಾಷ್ಟ್ರಗಳ ವಿರುದ್ಧ ರಣಭೀಕರವಾದಂಥ ಯುದ್ಧವನ್ನೇ ಸಾರಿದೆ. 6 ತಿಂಗಳ ಮಹಾಯುದ್ಧ ಇದು. ಮಧ್ಯಪ್ರಾಚ್ಯವನ್ನ ಚಿಂದಿ ಮಾಡ್ತಾ ಇದೆ ಇರಾನ್. ಈ ಯುದ್ಧದ ಬಗ್ಗೆ ತೀರ್ಮಾನಕ್ಕೆ ಬರೋದು ಇರಾನ್. ಬರೋಬ್ಬರಿ 6 ತಿಂಗಳಿನಿಂದ ಯುದ್ಧಕ್ಕೆ ಇರಾನ್ ತಯಾರಿಯನ್ನ ಮಾಡಿಕೊಂಡಿತ್ತು. ಅದೇ ಕಾರಣಕ್ಕೆ ಹಳೆ ಮಿಸೈಲ್ಗಳನ್ನ ಬಳಸ್ತಾ ಇದೆ ಇರಾನ್. ಮಾಡರ್ನ್ ಮಿಸೈಲ್ ಹೊರಬಂದ್ರೆ ಹಲ್ಚಲ್ ಆಗತ್ತೆ. ಹಲ್ಚಲ್ ಅನ್ನೋದಕ್ಕಿಂತ ಭೀಕರವಾಗುತ್ತೆ ಪರಿಸ್ಥಿತಿ. ಇರಾನ್ ಅಸ್ತ್ರಗಳ ಬಗ್ಗೆ ತಿಳಿದು ಅಮೆರಿಕ ಈಗ ಬೆಚ್ಚಿ ಬಿದ್ದಿದೆ. 4 ರಿಂದ 5 ವಾರದ ಯುದ್ಧ ಸಿದ್ಧತೆಯನ್ನ ಯುಎಸ್ಎ ಮಾಡಿಕೊಂಡಿದೆ, ಅಮೆರಿಕ ಮಾಡಿಕೊಂಡಿದೆ. ಆದ್ರೆ 180 ರಿಂದ 200 ದಿನ ಯುದ್ಧ ನಡೆಯುವ ನಿರೀಕ್ಷೆ ಇದೆ. ಸ್ಫೋಟಕ ಮಾಹಿತಿಗಳನ್ನ ಹೊರಗೆಡವಿದ ಅಮೆರಿಕ ಇರಾನ್ನ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂತಹ ಚಿತ್ರಣವನ್ನ ಈಗ ಅವಲೋಕಿಸಿದೆ. ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನ ಹೆಚ್ಚಿಸಿದ ಸೆಂಟ್ರಲ್ ಕಮಾಂಡ್. ಆ ಮೂಲಕ ಅವರ ಎಲ್ಲ ಕಾರ್ಯತಂತ್ರವನ್ನ ತಿಳಿಯೋದಕ್ಕೆ
ವಿಶ್ವದ ದೊಡ್ಡಣ್ಣ ಎಂದು ಹೇಳಿಕೊಳ್ಳುತ್ತದೆ ಅಮೆರಿಕ. ಇರಾನ್ ಮುಂದೆ ತಲೆ ಬಗ್ಗಿಸಬಾರದು ಅಥವಾ ತಲೆ ತಗ್ಗಿಸಬಾರದು ಅನ್ನುವಂತ ಲೆಕ್ಕಾಚಾರ ವಿಶ್ವದ ದೊಡ್ಡಣ್ಣ ಅಮೆರಿಕದ್ದಾಗಿದೆ. ಇರಾನ್ ಮುಣಿಯೋವರೆಗೂ ಕೂಡ ಟ್ರಂಪ್ ಹಿಂದೆ ಸರಿಯೋ ಮಾತಿಲ್ಲ ಅನ್ನೋ ರೀತಿಯಲ್ಲಿ ಅವರ ನಡವಳಿಕೆಗಳು ಕಂಡು ಬರ್ತಾ ಇದೆ. ಅತ್ತ ಇಸ್ರೇಲ್ ಕೂಡ ಇರಾನ್ ವಿರುದ್ಧ ಕೆರಳಿ ನಿಂತಿದೆ. ಯಹೂದಿ ಅಸ್ತಿತ್ವಕ್ಕೆ ಇರಾನ್ ಅಪಾಯ ಎಂದುಕೊಂಡಿರೋ ಇಸ್ರೇಲ್, ಇರಾನ್ನ ಅಣ್ವಸ್ತ್ರಗಳನ್ನ ನಾಶ ಮಾಡೋದು ಇಸ್ರೇಲ್ ಎಲ್ಲಾ ಪ್ಲಾನ್ ಮಾಡಿತ್ತು, ಅಣ್ವಸ್ತ್ರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿತ್ತು. ಆದ್ದರಿಂದ ನೇತನ್ಯಾಹು ಹಿಂದೆ ಹೆಜ್ಜೆ ಇಡೋದು ಡೌಟ್. ಹಾಗಾಗಿ ಇರಾನ್ ಅನ್ನುವಂತ ರಾಷ್ಟ್ರಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ಕೂಡ ಈಗ ಹೇಗಾದ್ರೂ ಮಾಡಿ ಇರಾನ್ ಅನ್ನ ಮಣಿಸಲೇಬೇಕು ಅಂತೇಳಿ ಹೊರಟಿದೆ. ಇರಾನ್ ಕೂಡ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿ, ಸಿದ್ಧತೆ, ಸನ್ನದ್ಧ ಸ್ಥಿತಿ ಎಲ್ಲವೂ ಕೂಡ ಮಾಡಿಕೊಂಡಿದೆ. ಇರಾನ್ ಮಧ್ಯಪ್ರಾಚ್ಯ ರಾಷ್ಟ್ರಗಳ ವಿರುದ್ಧ ರಣಭೀಕರವಾದಂತ ಯುದ್ಧವನ್ನೇ ಸಾರಿದೆ. 6 ತಿಂಗಳ ಮಹಾಯುದ್ಧ ಇದು. ಮಧ್ಯಪ್ರಾಚ್ಯವನ್ನ ಚಿಂದಿ ಮಾಡ್ತಾ ಇದೆ ಇರಾನ್. ಈ ಯುದ್ಧದ ಬಗ್ಗೆ ತೀರ್ಮಾನಕ್ಕೆ ಬರೋದು ಇರಾನ್. ಬರೋಬ್ಬರಿ 6 ತಿಂಗಳಿನಿಂದ ಯುದ್ಧಕ್ಕೆ ಇರಾನ್ ತಯಾರಿಯನ್ನ ಮಾಡಿಕೊಂಡಿತ್ತು. ಅದೇ ಕಾರಣಕ್ಕೆ ಹಳೆ ಮಿಸೈಲ್ಗಳನ್ನ ಬಳಸ್ತಾ ಇದೆ ಇರಾನ್. ಮಾಡರ್ನ್ ಮಿಸೈಲ್ ಹೊರಬಂದ್ರೆ ಹಲ್ಚಲ್ ಆಗತ್ತೆ. ಹಲ್ಚಲ್ ಅನ್ನೋದಕ್ಕಿಂತ ಭೀಕರವಾಗುತ್ತೆ ಪರಿಸ್ಥಿತಿ. ಇರಾನ್ ಅಸ್ತ್ರಗಳ ಬಗ್ಗೆ ತಿಳಿದು ಅಮೆರಿಕ ಈಗ ಬೆಚ್ಚಿ ಬಿದ್ದಿದೆ. 4 ರಿಂದ 5 ವಾರದ ಯುದ್ಧ ಸಿದ್ಧತೆಯನ್ನ ಯುಎಸ್ಎ ಮಾಡಿಕೊಂಡಿದೆ, ಅಮೆರಿಕ ಮಾಡಿಕೊಂಡಿದೆ. ಆದ್ರೆ 180 ರಿಂದ 200 ದಿನ ಯುದ್ಧ ನಡೆಯುವ ನಿರೀಕ್ಷೆ ಇದೆ. ಸ್ಫೋಟಕ ಮಾಹಿತಿಗಳನ್ನ ಹೊರಗೆಡವಿದ್ದ ಅಮೆರಿಕ ಇರಾನ್ನ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂತ ಚಿತ್ರಣವನ್ನ ಈಗ ಅವಲೋಕಿಸಿದೆ. ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನ ಹೆಚ್ಚಿಸಿದ ಸೆಂಟ್ರಲ್ ಕಮಾಂಡ್, ಆ ಮೂಲಕ ಅವರ ಎಲ್ಲ ಕಾರ್ಯತಂತ್ರವನ್ನ ತಿಳಿಯೋದಕ್ಕೆ ವಿಶ್ವದ ದೊಡ್ಡಣ್ಣ ಎಂದು ಹೇಳಿಕೊಳ್ಳುತ್ತದೆ ಅಮೆರಿಕ. ಇರಾನ್ ಮುಂದೆ ತಲೆ ಬಗ್ಗಿಸಬಾರದು ಅಥವಾ ತಲೆ ತಗ್ಗಿಸಬಾರದು ಅನ್ನುವಂತ ಲೆಕ್ಕಾಚಾರ ವಿಶ್ವದ ದೊಡ್ಡಣ್ಣ ಅಮೆರಿಕದ್ದಾಗಿದೆ. ಇರಾನ್ ಮುಣಿಯೋವರೆಗೂ ಕೂಡ ಟ್ರಂಪ್ ಹಿಂದೆ ಸರಿಯೋ ಮಾತಿಲ್ಲ ಅನ್ನೋ ರೀತಿಯಲ್ಲಿ ಅವರ ನಡವಳಿಕೆಗಳು ಕಂಡು ಬರ್ತಾ ಇದೆ. ಅತ್ತ ಇಸ್ರೇಲ್ ಕೂಡ ಇರಾನ್ ವಿರುದ್ಧ ಕೆರಳಿ ನಿಂತಿದೆ. ಯಹೂದಿ ಅಸ್ತಿತ್ವಕ್ಕೆ ಇರಾನ್ ಅಪಾಯ ಎಂದುಕೊಂಡಿರೋ ಇಸ್ರೇಲ್, ಇರಾನ್ನ ಅಣ್ವಸ್ತ್ರಗಳನ್ನ ನಾಶ ಮಾಡೋದು ಇಸ್ರೇಲ್ ಎಲ್ಲಾ ಪ್ಲಾನ್ ಮಾಡಿತ್ತು, ಅಣ್ವಸ್ತ್ರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿತ್ತು. ಆದ್ದರಿಂದ ನೇತನ್ಯಾಹು ಹಿಂದೆ ಹೆಜ್ಜೆ ಇಡೋದು ಡೌಟ್. ಹಾಗಾಗಿ ಇರಾನ್ ಅನ್ನುವಂತ ರಾಷ್ಟ್ರಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ಕೂಡ ಈಗ ಹೇಗಾದ್ರೂ ಮಾಡಿ ಇರಾನ್ ಅನ್ನ ಮಣಿಸಲೇಬೇಕು ಅಂತೇಳಿ ಹೊರಟಿದೆ. ಇರಾನ್ ಕೂಡ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿ, ಸಿದ್ಧತೆ, ಸನ್ನದ್ಧ ಸ್ಥಿತಿ ಎಲ್ಲವೂ ಕೂಡ ಮಾಡಿಕೊಂಡಿದೆ. ಇರಾನ್ ಮಧ್ಯಪ್ರಾಚ್ಯ ರಾಷ್ಟ್ರಗಳ ವಿರುದ್ಧ ರಣಭೀಕರವಾದಂತ ಯುದ್ಧವನ್ನೇ ಸಾರಿದೆ. 6 ತಿಂಗಳ ಮಹಾಯುದ್ಧ ಇದು. ಮಧ್ಯಪ್ರಾಚ್ಯವನ್ನ ಚಿಂದಿ ಮಾಡ್ತಾ ಇದೆ ಇರಾನ್. ಈ ಯುದ್ಧದ ಬಗ್ಗೆ ತೀರ್ಮಾನಕ್ಕೆ ಬರೋದು ಇರಾನ್. ಬರೋಬ್ಬರಿ 6 ತಿಂಗಳಿನಿಂದ ಯುದ್ಧಕ್ಕೆ ಇರಾನ್ ತಯಾರಿಯನ್ನ ಮಾಡಿಕೊಂಡಿತ್ತು. ಅದೇ ಕಾರಣಕ್ಕೆ ಹಳೆ ಮಿಸೈಲ್ಗಳನ್ನ ಬಳಸ್ತಾ ಇದೆ ಇರಾನ್. ಮಾಡರ್ನ್ ಮಿಸೈಲ್ ಹೊರಬಂದ್ರೆ ಹಲ್ಚಲ್ ಆಗತ್ತೆ. ಹಲ್ಚಲ್ ಅನ್ನೋದಕ್ಕಿಂತ ಭೀಕರವಾಗುತ್ತೆ ಪರಿಸ್ಥಿತಿ. ಇರಾನ್ ಅಸ್ತ್ರಗಳ ಬಗ್ಗೆ ತಿಳಿದು ಅಮೆರಿಕ ಈಗ ಬೆಚ್ಚಿ ಬಿದ್ದಿದೆ. 4 ರಿಂದ 5 ವಾರದ ಯುದ್ಧ ಸಿದ್ಧತೆಯನ್ನ ಯುಎಸ್ಎ ಮಾಡಿಕೊಂಡಿದೆ, ಅಮೆರಿಕ ಮಾಡಿಕೊಂಡಿದೆ. ಆದ್ರೆ 180 ರಿಂದ 200 ದಿನ ಯುದ್ಧ ನಡೆಯುವ ನಿರೀಕ್ಷೆ ಇದೆ. ಸ್ಫೋಟಕ ಮಾಹಿತಿಗಳನ್ನ ಹೊರಗೆಡವಿದ್ದ ಅಮೆರಿಕ ಇರಾನ್ನ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂತ ಚಿತ್ರಣವನ್ನ ಈಗ ಅವಲೋಕಿಸಿದೆ. ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನ ಹೆಚ್ಚಿಸಿದ ಸೆಂಟ್ರಲ್ ಕಮಾಂಡ್, ಆ ಮೂಲಕ ಅವರ ಎಲ್ಲ ಕಾರ್ಯತಂತ್ರವನ್ನ ತಿಳಿಯೋದಕ್ಕೆ ವಿಶ್ವದ ದೊಡ್ಡಣ್ಣ ಎಂದು ಹೇಳಿಕೊಳ್ಳುತ್ತದೆ ಅಮೆರಿಕ. ಇರಾನ್ ಮುಂದೆ ತಲೆ ಬಗ್ಗಿಸಬಾರದು ಅಥವಾ ತಲೆ ತಗ್ಗಿಸಬಾರದು ಅನ್ನುವಂತ ಲೆಕ್ಕಾಚಾರ ವಿಶ್ವದ ದೊಡ್ಡಣ್ಣ ಅಮೆರಿಕದ್ದಾಗಿದೆ. ಇರಾನ್ ಮುಣಿಯೋವರೆಗೂ ಕೂಡ ಟ್ರಂಪ್ ಹಿಂದೆ ಸರಿಯೋ ಮಾತಿಲ್ಲ ಅನ್ನೋ ರೀತಿಯಲ್ಲಿ ಅವರ ನಡವಳಿಕೆಗಳು ಕಂಡು ಬರ್ತಾ ಇದೆ. ಅತ್ತ ಇಸ್ರೇಲ್ ಕೂಡ ಇರಾನ್ ವಿರುದ್ಧ ಕೆರಳಿ ನಿಂತಿದೆ. ಯಹೂದಿ ಅಸ್ತಿತ್ವಕ್ಕೆ ಇರಾನ್ ಅಪಾಯ ಎಂದುಕೊಂಡಿರೋ ಇಸ್ರೇಲ್, ಇರಾನ್ನ ಅಣ್ವಸ್ತ್ರಗಳನ್ನ ನಾಶ ಮಾಡೋದು ಇಸ್ರೇಲ್ ಎಲ್ಲಾ ಪ್ಲಾನ್ ಮಾಡಿತ್ತು, ಅಣ್ವಸ್ತ್ರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿತ್ತು. ಆದ್ದರಿಂದ ನೇತನ್ಯಾಹು ಹಿಂದೆ ಹೆಜ್ಜೆ ಇಡೋದು ಡೌಟ್. ಹಾಗಾಗಿ ಇರಾನ್ ಅನ್ನುವಂತ ರಾಷ್ಟ್ರಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ಕೂಡ ಈಗ ಹೇಗಾದ್ರೂ ಮಾಡಿ ಇರಾನ್ ಅನ್ನ ಮಣಿಸಲೇಬೇಕು ಅಂತೇಳಿ ಹೊರಟಿದೆ. ಇರಾನ್ ಕೂಡ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿ, ಸಿದ್ಧತೆ, ಸನ್ನದ್ಧ ಸ್ಥಿತಿ ಎಲ್ಲವೂ ಕೂಡ ಮಾಡಿಕೊಂಡಿದೆ.